ಅವತ್ತೇನಾದರೂ ನಾನು ಸ್ವಲ್ಪ ಧೈರ್ಯ ಮಾಡಿ ಬ್ರೇಕಪ್ ಮಾಡ್ಕೊಳ್ಳೋದು ಬೇಡ, ಇಬ್ಬರು ಫೈಟ್ ಮಾಡೋಣ, ಏನೇ ಆದರೂ ಜೊತೆಗೆ ಇರೋಣ ಅಂತ ಒಂಚೂರು ಧೈರ್ಯ ಅವಳಿಗೆ ಕೊಟ್ಟಿದ್ರೆ ಸಾಕಾಗಿತ್ತು. ಇವಾಗ ಜೀವನ ಎಷ್ಟು ಚೆನ್ನಾಗಿರೋದೇನು. ಅವಳ ನೆನಪಲ್ಲೇ ಜೀವನ ಕಳೆಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇನ್ನೂ ಸೆಟ್ಲ್ ಆಗಿಲ್ಲ ಅನ್ನೋ ಒಂದೇ ಒಂದು ಇನ್ಸೆಕ್ಯೂರಿಟಿ ಅವಳನ್ನೇ ಕಳ್ಕೊಳ್ಳೋ ಹಾಗೆ ಮಾಡ್ತು. ಪ್ರತಿ ಸಲ ಅವಳ ಹೆಸರು ಎಲ್ಲಾದರೂ ಕೇಳಿದ್ರೆ ಒಂದು ಕ್ಷಣ ಹೃದಯ ನಿಂತು ಆಮೇಲೆ ಬಡ್ಕೊಳ್ತಾ ಇತ್ತು. ಬ್ರೇಕಪ್ ಆಗಿದ್ರಲ್ಲಿ ಅವಳದೇನೂ ತಪ್ಪಿಲ್ಲ. ಜಸ್ಟ್ ಕಾಲೇಜ್ ಮುಗಿಸಿ ಆವಾಗ ತಾನೇ ಕೆಲಸ ಹುಡ್ಕೋ ಟೈಮ್. ನಮ್ಮ ಲವ್ ವಿಷಯ ಅವ್ರ ಮನೇಲಿ ಗೊತ್ತಾಗಿತ್ತು. ಆ ವಿಷಯ ಗೊತ್ತಾದ್ಮೇಲೆ ಅವ್ರು ಊರೇ ಬಿಟ್ಟು ಹೋಗಿದ್ರು. ಅವಳು ಹೇಗಿದ್ದಾಳೋ ಎಲ್ಲಿದ್ದಾಳೋ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿ ತಿಳ್ಕೊಳ್ಳೋಕ್ಕಾಗದೆ ಸೋತೋಗಿದ್ದೆ. 33 ಆದರೂ ಇನ್ನೂ ಮದುವೆ ಆಗದೆ ಅವಳ ನೆನಪಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆವತ್ತು ಅನ್ನೋನ್ ನಂಬರಿಂದ ಒಂದು ಮೆಸೇಜ್ ಬಂತು. ನಾನು ಯಾರೋ ಇರಬೇಕು ಅಂತ ಸುಮ್ಮನೆ ಆದೆ. ಆದರೆ ಪುನಃ ಮೆಸೇಜ್ ಬಂತು. ನಾನು ಯಾರು ನೀವು ಅಂತ ವಾಪಸ್ ಮೆಸೇಜ್ ಹಾಕ್ದೆ. ಸಡನ್ನಾಗಿ ಆ ನಂಬರಿಂದ ಕಾಲ್ ಬಂತು. ನಾನು ಪಿಕ್ ಮಾಡಿ ಹಲೋ ಅಂದೆ. ಆಚೆ ಕಡೆಯಿಂದ ಬಂದಂಥ ಆ ಉಸಿರಲ್ಲೇ ಅವಳು ನನ್ನ ಹುಡುಗಿ ಅಂತ ಗೊತ್ತಾಯಿತು. ಒಂದು ಕ್ಷಣ ನೆನಪುಗಳೆಲ್ಲ ರಪ್ ಅಂತ ಪಾಸ್ ಆಯಿತು. ಯಾಕೋ ಹೃದಯ ಜೋರಾಗಿ ಬಡ್ಕೊಳಕ್ಕೆ ಶುರುವಾಯಿತು. ಮನಸ್ಸಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಖುಷಿಯಾಗಿತ್ತು. ಮರುಭೂಮಿಲಿದ್ದವನಿಗೆ ಒಂದು ಬಾಟಲ್ ನೀರು ಸಿಕ್ಕಂಗೆ ಅನಿಸಿತ್ತು. ಅವಳು ಹಲೋ ಅರ್ಜುನ್ ಹೇಗಿದೆಯಾ ಅಂದ್ಲು. ತುಂಬ ವರ್ಷಗಳಾದಮೇಲೆ ಅವಳು ವಾಯ್ಸ್ ಕೇಳಿ ಮನಸ್ಸು ಹಗುರಾಗಿತ್ತು. ನಾನು ಹಾಂ ಚೆನ್ನಾಗಿದ್ದೀನಿ, ನೀ ಹೇಗಿದೆಯಾ ಅಂದೆ. ಅವಳು ಚೆನ್ನಾಗಿದ್ದೀನಿ ಅಂದ್ಲು. ಅವಳು ಕಣ್ಣೀರು ಆಗ್ತಾ ಇದ್ದಾಳೆ ಅಂತ ಆ ವಾಯ್ಸಲ್ಲೇ ನನಗೆ ಗೊತ್ತಾಗ್ತಿತ್ತು. ತುಂಬ ಮಿಸ್ ಮಾಡ್ಕೊಂಡಿದ್ದೆ ಮತ್ತು ಈ ವಾಯ್ಸ್ನ ಅಂತ. ಸರಿ ಅರ್ಜುನ್, ನಾನು ಮತ್ತೆ ಯಾವಾಗಾದರೂ ಕಾಲ್ ಮಾಡ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಲು. ಸಡನ್ನಾಗಿ ಯಾಕೆ ಕಾಲ್ ಕಟ್ ಮಾಡಿದ್ಲು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಪುನಃ ಮೊಬೈಲ್ ತಗೊಂಡು ಕಾಲ್ ಮಾಡಲಾ ಅಂತ ಯೋಚನೆ ಮಾಡಿದೆ. ಏನಾದರೂ ಆಗಲಿ ಕಾಲೇ ಮಾಡಿಬಿಡೋಣ ಅಂತ ಅವಳ ನಂಬರ್ ಡಯಲ್ ಮಾಡಿದೆ. ಆದರೆ ಆ ಕಡೆಯಿಂದ ಕಾಲ್ ಕಟ್ ಮಾಡಿದ್ಲು. ಅಷ್ಟರಲ್ಲಿ ಒಂದು ಮೆಸೇಜ್ ಬಂತು. ಅರ್ಜುನ್ ಎಲ್ಲಿದೆಯಾ ನೀನು ಅಂತ. ನಾನು ಬೆಂಗಳೂರಲ್ಲೇ ಇದ್ದೀನಿ ಅಂತ ರಿಪ್ಲೈ ಮಾಡಿದೆ. ನಾಳೆ ಸಿಗ್ತೀಯಾ ಅಂದು. ಒಂದು ಕ್ಷಣ ನನಗೆ ನಂಬೋಕೆ ಆಗಲಿಲ್ಲ. ನಿಜವಾಗ್ಲೂ ಮೀಟ್ ಮಾಡಬೇಕು ಅಂತ ಇದೆಯಾ ಅಂತ ಕೇಳಿದೆ. ಅವಳು ಅರ್ಜುನ್ ಮೀಟ್ ಮಾಡಬೇಕು ಅಂದ್ಲು. ನಾಳೆ ಅವಳನ್ನು ಮೀಟ್ ಮಾಡ್ತೀನಿ ಅನ್ನೋ ಖುಷಿಯಲ್ಲಿ ಟೈಮ್ ಅವಾಗವಾಗ ನೋಡ್ತಾನೆ ಇದ್ದೆ. ಒಂದೊಂದು ಸೆಕೆಂಡು ಕೂಡ ವರ್ಷಗಳ ಥರ ಫೀಲ್ ಆಗ್ತಿತ್ತು. ಅವತ್ತು ಊಟ ತಿಂಡಿ ಎಲ್ಲ ಮರ್ತೋಗಿತ್ತು. ನೈಟ್ ಮಲ್ಕೊಂಡು ಹಳೆ ನೆನಪುಗಳಿಗೆ ಜಾರಿದೆ. ನಾವು ಫಸ್ಟ್ ಇಯರ್ ಕಾಲೇಜಲ್ಲಿದ್ದಾಗ ಅವತ್ತು ಟ್ರೆಡಿಷ್ನಲ್ ಡೇ ಇತ್ತು. ಎಲ್ಲ ಹುಡುಗಿರು ಸೀರೆ ಉಟ್ಕೊಂಡು ಬರ್ತಾ ಇದ್ರು. ನಮ್ಮ ಹುಡುಗರಿಗೆ ಅವ್ರ ಹುಡುಗಿನ ಸೀರಿಯಲ್ ನೋಡಬೇಕು ಅನ್ನೋ ಆಸೆ ತುಂಬ ಇರುತ್ತೆ. ಹಾಗೆ ನಾನು ಕೂಡ ಅವತ್ತು ಬೆಳಗ್ಗೆ ಬೇಗ ಹೋಗಿ ನನ್ನ ಹುಡುಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಆವಾಗ ಇನ್ನೂ ಅವಳಿಗೆ ನಾನು ಲವ್ ಮಾಡೋ ವಿಷಯ ಗೊತ್ತಿರಲಿಲ್ಲ. ಅವಳು ಯಾವಾಗ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲೇ ಇಬ್ಬರು ಫ್ರೆಂಡ್ಸ್ ಬಂದು ಬಾರೋ ಮಗ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿದ್ರು. ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಗೇಟ್ ಸೈಡ್ ನೋಡಿದೆ. ಸಡನ್ನಾಗಿ ಎಲ್ಲ ಸ್ಲೋ ಮೋಷನ್ ಥರ ಫೀಲ್ ಆಯಿತು. ನನ್ನ ಹುಡುಗಿ ಮೆಲ್ಲೆ ಹೆಜ್ಜೆ ಆಗ್ತಾ ಬರ್ತಿದ್ಲು. ರಾಯಲ್ ಬ್ಲೂ ಕಲರ್ ಸೀರೆ ಉಟ್ಕೊಂಡು ಬರ್ತಾ ಇದ್ದಿದ್ದನ್ನ ನೋಡಿ ಕಳೆದೋಗ್ಬಿಟ್ಟಿದ್ದೆ. ಅವಳ ಅಕ್ಕಪಕ್ಕ ನಗಾಡ್ಕೊಂಡು ಬರ್ತಿದ್ರೆ ಫಿಲ್ಮಲ್ಲಿ ತೋರಿಸೋ ಥರ ಫೀಲ್ ಆಗ್ತಿತ್ತು. ಅವಳ ಹತ್ರ ಹೋಗಿ ದೃಷ್ಟಿ ತೆಗೋಣ ಅಂತ ಅನ್ನಿಸ್ತು. ಅಷ್ಟು ಮುದ್ದಾಗಿದ್ಲು. ಅವಳ ಹತ್ರ ಬರ್ತಾ ಬರ್ತಾ ನನ್ನ ಹೃದಯ ಜೋರಾಗಿ ಪಡ್ಕೊಳ್ತಾ ಇತ್ತು. ಅವಳು ಹತ್ರ ಬಂದು ಹಾಯ್ ಅರ್ಜುನ್ ಅಂದ್ಲು ಅಷ್ಟೆ. ತೇಲಾಡ್ತಾ ಇದ್ದೆ. ನಾನು ವಾಪಸ್ ರಿಯಾಕ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವಳಷ್ಟು ದೂರ ಹೋಗಿದ್ಲು. ನಾನು ನನ್ನ ಫ್ರೆಂಡ್ಸ್ನ ಹುಡ್ಕೊಂಡು ಹೋದೆ. ಅವತ್ತು ಅವಳ ಜೊತೆ ಒಂದೇ ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅಂತ ಪಟ್ಟಿದ ಕಷ್ಟ ಅಷ್ಟಿಷ್ಟ ಅಲ್ಲ. ಎಲ್ಲರೂ ಫೋಟೋ ತೆಗೆಸ್ಕೊಳ್ಳುವಾಗ ನಾನು ಹೇಗೆ ಕೇಳೋದು ಅಂತ ಒದ್ದಾಡ್ತಾ ಇದ್ದೆ. ಅಷ್ಟರಲ್ಲಿ ಅವಳು ನನ್ನ ಕಡೆ ನೋಡಿದ್ಲು. ಬಾ ಅರ್ಜುನ್ ನಾವೂ ಫೋಟೋ ತಗೊಳ್ಳೋಣ ಅಂದ್ಲು. ಒಂದು ಕ್ಷಣ ದೇವರಿಗೆ ಥ್ಯಾಂಕ್ಸ್ ಹೇಳಿ ಅವಳ ಪಕ್ಕ ನಿಂತೆ. ಹಳೆ ಕ್ಯಾಮ್ರಾದಲ್ಲಿ ನಮ್ಮಿಬ್ಬರು ಫೋಟೋ ತಗೊಂಡ್ವಿ. ಹಾಗೆ ಫ್ರೆಂಡ್ಗೆ ಮಗ ಈ ರೀಲ್ ಮಾತ್ರ ಯಾವತ್ತೂ ಮಿಸ್ ಮಾಡಬೇಡ, ನಂಗೆ ಬೇಕದು ಅಂತ ಹೇಳಿ ಹೊರಟೆ. ಹೀಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಕ್ಲೋಸ್ ಆದ್ವಿ. ನಂಬರ್ ಎಕ್ಸ್ಚೇಂಜ್ ಆಯಿತು. ಟೆಕ್ಸ್ಟ್ ಮಾಡ್ತಾ ಇದ್ವಿ. ಆವಾಗೆಲ್ಲ 100 ಮೆಸೇಜ್ ಕಳಿಸಿದ್ರೆ ಮುಗಿದೋಯ್ತು. ಪುನಃ ನೆಕ್ಸ್ಟ್ ಮೆಸೇಜ್ ಬರಬೇಕು ಅಂದರೆ ನೆಕ್ಸ್ಟ್ ಡೇ ವೆಯ್ಟ್ ಮಾಡಬೇಕಾಗಿತ್ತು. ಆವತ್ತು ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ. ಅದೆಷ್ಟೋ ಪ್ರೇಮಿಗಳಿಗೆ ಹೃದಯ ಸಿಕ್ಕಿದ್ರೆ ಅದೆಷ್ಟೋ ಪ್ರೇಮಿಗಳಿಗೆ ಹೃದಯ ಒಡೆದೋಗಿರುತ್ತೆ. ನಾವು ಹುಡುಗರು ಹೋಗಿ ಸಮುದ್ರ ಬೇಕಿದ್ರೆ ಈಜ್ಕೊಂಡು ಬಂದ್ಬಿಡ್ತೀವಿ. ಆದರೆ ಪ್ರಪೋಸ್ ಮಾಡೋಕ್ಕೆ ಮಾತ್ರ ಯಾಕೆ ಮೀಟರ್ ಆಫ್ ಆಗುತ್ತೋ ನಂಗಂತೂ ಗೊತ್ತಿಲ್ಲ. ನಾನು ಅವತ್ತು ಧೈರ್ಯ ಮಾಡಿ ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಏನೋ ಮಾಡಿಬಿಟ್ಟೆ. ಆದರೆ ಫುಲ್ ನರ್ವಸ್ ಆಗಿದ್ದೆ. ಅಲ್ಲೇ ಒಂದು ಶಾಪಲ್ಲಿ ಗ್ರೀಟಿಂಗ್ಸ್ ಮತ್ತು ರೋಸ್ ತಗೊಂಡು ಬ್ಯಾಗ್ ಹಾಕ್ಕೊಂಡು ಬಂದಿದ್ದೆ. ನಾರ್ಮಲಾಗಿ ಕ್ಲಾಸ್ ನಡೀತಾ ಇತ್ತು. ಬ್ರೇಕ್ ಟೈಮಲ್ಲಿ ನಾನು ಮೊಬೈಲ್ ತಗೊಂಡು ಸಂಜೆ ಕ್ಲಾಸ್ ಮುಗಿದ್ಮೇಲೆ ಕ್ಯಾಂಟೀನ್ ಹತ್ರ ಸಿಗ್ತೀಯಾ, ಸ್ವಲ್ಪ ಮಾತಾಡಬೇಕಿತ್ತು ಅಂತ ಮೆಸೇಜ್ ಹಾಕಿದೆ. ಸಂಜೆ ಕ್ಲಾಸ್ ಮುಗಿಯೋ ತನಕ ವೆಯ್ಟ್ ಮಾಡ್ತಾ ಇದ್ದೆ.
ಎಲ್ಲ ಬ್ಯಾಗ್ ತೊಗೊಂಡು ಹೊರಟ್ರು. ನನ್ನ ಹೃದಯ ಜೋರಾಗಿ ಪಡ್ಕೊಳ್ತಾ ಇತ್ತು. ಧೈರ್ಯ ಸಾಕಾಗದೆ ಪ್ರಪೋಸ್ ಎಲ್ಲ ಮಾಡೋದು ಬೇಡ, ಮನೆಗೆ ಹೋಗ್ಬಿಡ್ತೀನಿ ಅಂತ ಹೊರಟೆ. ಅಷ್ಟರಲ್ಲೇ ನನ್ನ ಫ್ರೆಂಡ್ಸ್, ಮಗ ಇವತ್ತು ಫೆಬ್ರವರಿ 14, ನೀನು ಅವಳಿಗೆ ಪ್ರಪೋಸ್ ಮಾಡದೇ ಇದ್ದರೆ ಬೇರೆ ಯಾರಾದರೂ ಪ್ರಪೋಸ್ ಮಾಡಿ ಅವಳು ಒಪ್ಕೊಂಡ್ರೆ ನಿನ್ನ ಕತೆ ಮುಗೀತು ಅಂದರು. ಮೊದಲೇ ಹೆದರಿದ್ದ ನಾನು, ಅಯ್ಯೋ ಯಾರಾದರೂ ಪ್ರಪೋಸ್ ಮಾಡಿ ಅವಳು ಒಪ್ಕೊಂಡ್ಬಿಟ್ರೆ ನಾನೇನು ಮಾಡಲಿ ಅಂತ ಧೈರ್ಯ ತಗೊಂಡು ಕ್ಯಾಂಟೀನ್ ಹತ್ರ ಹೋದೆ. ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಆದರೆ ಅವಳು ಸೀದಾ ಮನೆ ಕಡೆ ಹೋಗ್ತಾ ಇದ್ಲು. ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಅವಳಿಗೆ ಏನಾದರೂ ಕೋಪ ಬಂದುಬಿಟ್ಟಿದೆಯಾ, ನಾನು ಪ್ರಪೋಸ್ ಮಾಡ್ತೀನಿ ಅಂತ ಗೊತ್ತಿದ್ದೇನೆ ಅವಳು ಬರಲ್ಲ ಅಂತ ಹೇಳಿದ್ಲಾ ಅಂತ ತಲೆಯಲ್ಲಿ ಏನೇನೋ ಓಡೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಅವಳನ್ನೇ ಕೇಳಿಬಿಡೋಣ ಅಂತ ಮೆಸೇಜ್ ಹಾಕೋಣ ಅಂತ ಮೊಬೈಲ್ ತೆಗೆದು ಮೆಸೇಜ್ ಓಪನ್ ಮಾಡಿದ್ರೆ ಲಾಸ್ಟ್ ಮೆಸೇಜ್ ಡೆಲಿವರೇ ಆಗಿರಲಿಲ್ಲ. ಅವಾಗ ಗೊತ್ತಾಯಿತು 100 ಮೆಸೇಜ್ ಖಾಲಿಯಾಗಿ ಹೋಗಿದೆ ಅಂತ. ನಾನು ಮನೆ ಕಡೆ ಹೊರಟೆ. ಅಷ್ಟರಲ್ಲಿ ಅವಳಿಗೆ ಯಾರಾದರೂ ಪ್ರಪೋಸ್ ಮಾಡಿರ್ಬೋದಾ ಅಂತೆಲ್ಲ ಚಿಂತೆ ಸ್ಟಾರ್ಟ್ ಆಯಿತು. 12 ಗಂಟೆ ಯಾವಾಗ ಆಗುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ. 12 ಆದ ತಕ್ಷಣ ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಬಂತು. ನೋಡಿದರೆ ನನ್ನ ಹುಡುಗಿ ಮೆಸೇಜ್ ಮಾಡಿದ್ಲು, ಐ ಲವ್ ಯು ಅರ್ಜುನ್, ನಿನ್ನ ಬಿಟ್ಟು ನಂಗೆ ಇರೋಕ್ಕಾಗಲ್ಲ, ನಿಂಗೂ ನನ್ನ ಮೇಲೆ ಲವ್ ಇದೆ ಅಂತ ಅಂದ್ಕೊಂಡು ನೀನೇ ಪ್ರಪೋಸ್ ಮಾಡ್ತೀಯ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ. ಆದರೆ ನೀನು ಎಲ್ಲಿ ಬೇರೆಯವ್ರನ್ನ ಲವ್ ಮಾಡ್ತೀಯೋ ಅಂತ ಹೆದರಿ ಹೇಳ್ತಾ ಇದ್ದೀನಿ ಅಷ್ಟೆ. ಇವತ್ತು ಡೈರೆಕ್ಟಾಗಿ ನಿಂಗೆ ಹೇಳೋಕ್ಕೆ ಧೈರ್ಯ ಸಾಲದೆ ಹೀಗೆ ಹೇಳ್ತಾ ಇದ್ದೀನಿ, ವೇಟಿಂಗ್ ಫಾರ್ ಯುವರ್ ರಿಪ್ಲೈ ಅಂತ ಮೆಸೇಜ್ ಬಂತು. ನನಗಿದು ಕನಸಾ ಅಥವಾ ನಿಜಾನ ಅಂತ ಗೊತ್ತೇ ಆಗ್ತಿರಲಿಲ್ಲ. ಒಂದು ಕ್ಷಣ ಸುಮ್ಮನೆ ನಿಂತ್ಕೊಂಡೆ. ಏನು ಗುರು, ನಾನು ಇಷ್ಟಪಡೋ ಹುಡುಗಿ ನನ್ನ ಇಷ್ಟಪಡ್ತಿದ್ದಾಳ ಅಂತ ಆ ಖುಷಿಯಲ್ಲಿ ತೇಲಾಡ್ತಾ ಇದ್ದೆ. ಸಡನ್ನಾಗಿ ಲವ್ ಯು ಟು ಅಂತ ಹೇಳೋದು ಬೇಡ, ಸ್ವಲ್ಪ ಆಟ ಆಡ್ಸೋಣ, ಸ್ವಲ್ಪ ಗತ್ತು ಮೇಂಟೈನ್ ಮಾಡೋಣ ಅಂತ ಮೊಬೈಲ್ ತಗೊಂಡು ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನೇನೋ ಒಂದು ಆ್ಯಟಿಟ್ಯೂಡ್ ಮೇಂಟೈನ್ ಮಾಡೋದಕ್ಕೆ ಹೋಗಿ ಅವಳೇನಾದರೂ ಡಿಸಿಷನ್ ಚೇಂಜ್ ಮಾಡಿಬಿಟ್ರೆ, ಐ ಲವ್ ಯು ಟು, ನಿನ್ನ ಬಿಟ್ಟು ನನಗಿರೋಕ್ಕಾಗಲ್ಲ, ನಾನು ನಿನ್ನ ತುಂಬ ದಿನದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಟೈಪ್ ಮಾಡಿ ಕಳಿಸೇಬಿಟ್ಟೆ. ಅವತ್ತಿಂದ ಶುರುವಾಯಿತು ನಮ್ಮ ಪ್ರೀತಿ ಪಯಣ. ಇಬ್ಬರು ಕಾಲೇಜಲ್ಲಿ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಆರಾಮಾಗಿದ್ವಿ. ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅನ್ನೋ ಥರ ಪ್ರಿಟೆಂಡ್ ಮಾಡ್ಕೊಂಡು ಓಡಾಡ್ತಿದ್ವಿ. ಆವಾಗೆಲ್ಲ ಒಂದು 5 ನಿಮಿಷ ಕಾಲೇಜಲ್ಲಿ ಮಾತಾಡಿದ್ರೆ ಸಾಕು, ಅದೇ ದೊಡ್ಡ ವಿಷಯ ಆಗಿರ್ತಿತ್ತು. ಹೇಗೋ ಕಣ್ಣಲ್ಲೇ ಮಾತಾಡ್ತಾ ದಿನಗಳು ಕಳೀತಾ ಇದ್ವಿ. 100 SMS ಸಾಕಾಗದೆ ಅಲ್ಲೆಲ್ಲೋ ಅಮ್ಮ ಬಚ್ಚಿಟ್ಟಿದ್ದ ದುಡ್ಡನ್ನು ತಗೊಂಡು ರಿಚಾರ್ಜ್ ಮಾಡಿಕೊಂಡು ಕಾಲ್ ಮಾಡ್ತಾ ಇದ್ದೆ. ನಾವಿಬ್ಬರು ಮೀಟ್ ಆಗ್ತಿದ್ದಿದ್ದೆ ಕಾಲೇಜಲ್ಲಿ. ಕಾಲೇಜ್ ಬಿಟ್ಟರೆ ಹೊರಗೆ ಬಂದರೆ ಅವಳ ಪ್ರಪಂಚನೇ ಬೇರೆ, ನನ್ನ ಪ್ರಪಂಚನೇ ಬೇರೆ. ಇಬ್ಬರು ಎಷ್ಟು ಇಷ್ಟಪಡ್ತಿದ್ವಿ ಅಂದರೆ ಅವಳ ಜೊತೆ ಒಂದಿನ ಮಾತಾಡ್ದಿರೋಕ್ಕಾಗ್ತಿರ್ಲಿಲ್ಲ. ಆಲ್ರೆಡಿ ಮನಸ್ಸಲ್ಲಿ ಇಬ್ಬರು ಮದುವೆ ಮಾಡ್ಕೊಂಡ್ಬಿಟ್ಟಿದ್ವಿ. ಅವಳೇನಾದರೂ ಒಂದಿನ ಕಾಲೇಜಿಗೆ ಬಂದಿಲ್ಲ ಅಂದರೆ ಅವತ್ತೆಲ್ಲ ನರಕದಲ್ಲಿದ್ದೀನೇನೋ ಅಂತ ಫೀಲ್ ಆಗ್ತಿತ್ತು. ಹೀಗೆ 2 ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಫೈನಲ್ ಇಯರ್ ಎಕ್ಸಾಮ್ ಮುಗಿಸಿದ್ವಿ. ಅದು ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ, ಅವ್ರ ಅಪ್ಪಂಗೆ ನಮ್ಮ ಲವ್ ವಿಷಯ ಗೊತ್ತಾಗೋಗಿತ್ತು. ಅವತ್ತು ಕೊನೆ ಎಕ್ಸಾಮ್ ಇತ್ತು. ಇನ್ನು ಮುಂದೆ ಇಷ್ಟು ಆರಾಮಾಗಿ ಮೀಟ್ ಮಾಡೋದಕ್ಕಾಗಲ್ಲ ಅನ್ನೋ ಬೇಜಾರು ಇಬ್ಬರಿಗೂ ಇತ್ತು. ಎಕ್ಸಾಮ್ ಮುಗಿಸಿ ಅಲ್ಲೇ ಒಂದು ಕಾರಿಡಾರಲ್ಲಿ ನಿಂತ್ಕೊಂಡು ತುಂಬ ಹತ್ತಿದ್ವಿ. ಏನು ಮಾತಾಡಬೇಕು ಅಂತಲೇ ತಿಳಿತಾ ಇರಲಿಲ್ಲ. ಸೈಲೆಂಟಾಗಿ ನಿಂತಿದ್ವಿ. ನಮ್ಮ ಕಣ್ಣುಗಳೇ ಮಾತಾಡ್ತಾ ಇದ್ವು. ಇಬ್ಬರು ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅಂತ ಕಣ್ಣೀರೇ ಹೇಳ್ತಾ ಇತ್ತು. ಇನ್ನೂ ನೆನಪಿದೆ ನನಗೆ, ಅವಳಿಗೆ ನವಿಲ್ಗರಿ ಇಷ್ಟ ಅಂತ ಎಲ್ಲೆಲ್ಲೋ ಹುಡುಕಾಡಿ ಅದನ್ನ ತಗೊಂಡು ಬಂದಿದ್ದೆ. ಅದನ್ನು ನೋಡಿ ಎಷ್ಟು ಖುಷಿಯಲ್ಲಿ ಕುಣಿದಾಡಿದ್ಲು ಅಂದರೆ ಇನ್ನೂ ಕಣ್ಣಿಗೆ ಕಟ್ಟಿದಾಗೆ ಇದೆ. ನಾಳೆಯಿಂದ ಮೀಟ್ ಮಾಡೋಕ್ಕಾಗಲ್ಲ ಅನ್ನೋ ನೋವು ತುಂಬ ಇತ್ತು. ಮುಂದೆ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಆವಾಗ ಇಬ್ಬರಿಗೂ 21 ವರ್ಷ ಅಷ್ಟೆ. ಇನ್ನೂ ಸೆಟ್ಲ್ ಆಗಿಲ್ಲ ಆ್ಯಂಡ್ ಮದುವೆ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ವಯಸ್ಸು ಕೂಡ ಅಲ್ಲ. ಮುಂದೇನು ಅಂದಾಗ, ಮುದ್ದು ನಾನು ಬೆಂಗಳೂರಿಗೆ ಹೋಗಿ ಏನಾದರೂ ಕೆಲಸ ಹುಡ್ಕೊಳ್ತೀನಿ, ಒಂದು 3-4 ಇಯರ್ಸ್ ಕೆಲಸ ಮಾಡಿ ಸ್ವಲ್ಪ ಸೆಟ್ಲ್ ಆದರೆ ಧೈರ್ಯವಾಗಿ ನಿಮ್ಮ ಮನೇಲಿ ಬಂದು ಕೇಳ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇವಾಗ ಯಾವ ಮುಖ ಇಟ್ಕೊಂಡು ನಿಮ್ಮ ಮನೆಗೆ ಬಂದು ಕೇಳಿದ್ರೂ ಒಪ್ಕೊಳ್ತಾರೆ ಅನ್ನೋ ಧೈರ್ಯ ನನಗಂತೂ ಇಲ್ಲ ಅಂದೆ. ಸರಿ, ನಿಂಗೇನು ಅನಿಸುತ್ತೋ ಹಾಗೆ ಮಾಡು, ನಾನು ನಿಂಗೋಸ್ಕರ ವೆಯ್ಟ್ ಮಾಡ್ತೀನಿ ಅರ್ಜುನ್. 3-4 ಇಯರ್ಸ್ ಹೇಗಾದರೂ ಮದುವೆ ಮಾಡಬೇಡಿ ಅಂತ ಕನ್ವಿನ್ಸ್ ಮಾಡ್ತೀನಿ. ಹೇಗಿದ್ರೂ ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ಆಸೆ ಇದೆ. ನೀನು ಬರೋ ತನಕ ನಾನು ವೆಯ್ಟ್ ಮಾಡ್ತೀನಿ. ಒಂದು 3-4 ಇಯರ್ಸ್ ನಮ್ಮ ಲವ್ನ ಸೈಡಲ್ಲಿಟ್ಟು ನಮ್ಮ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿದ್ಲು. ಅವಳು ಹಾಗೆ ಹೇಳ್ತಿದ್ದಾಗೆ ಅವಳ ಮೇಲೆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಯಿತು. ಈ ಥರ ಅರ್ಥ ಮಾಡ್ಕೊಂಡು ಜೊತೆಗೆ ನಿಂತ್ಕೊಳ್ಳೋ ಒಂದು ಹುಡುಗಿ ಇದ್ದರೆ ಸಾಕು, ಏನು ಬೇಕಿರೋ ಅಚೀವ್ ಮಾಡ್ಬೋದಲ್ವಾ. ಇಬ್ಬರು ಮುಂದಿನ ಜರ್ನಿ ಹೇಗಿರಬೇಕು ಅಂತ ಪ್ಲ್ಯಾನ್ ಮಾಡಿ ಕ್ಲಾರಿಟಿ ಜೊತೆಗೆ ಮನೆಗೆ ಸೇರಿದ್ವಿ. ನಾವೆಷ್ಟೇ ಪ್ಲ್ಯಾನ್ ಮಾಡಿದರೂ ಅದಾಗೋದೇ ಒಂದು. ನಾವು ಅಂದ್ಕೊಂಡಂಗೆಲ್ಲ ಜೀವನ ನಡೆಯೋದಾಗಿದ್ದರೆ ಜೀವನಕ್ಕೆ ಅರ್ಥನೇ ಇರ್ತಿರಲಿಲ್ಲ ಅನಿಸುತ್ತೆ. ಅದು ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ, ಅವರಪ್ಪಂಗೆ ನಮ್ಮ ಲವ್ ವಿಷಯ ಗೊತ್ತಾಗಿತ್ತು. ಅವಳು ಅವತ್ತು ಮನೆಗೆ ಹೋದ್ಮೇಲೆ ಒಂದೇ ಒಂದು ಮೆಸೇಜ್ ಕೂಡ ಬಂದಿರಲಿಲ್ಲ. ನಾನೇನೋ ಅವಳು ಬ್ಯುಸಿ ಇದ್ದಾಳೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ನೈಟ್ ಒಂದು 11 ಗಂಟೆಗೆ ಒಂದು ಮೆಸೇಜ್ ಬಂತು, ಅರ್ಜುನ್ ನಾವಿಬ್ಬರು ಮದುವೆ ಆಗಿಬಿಡೋಣ ಅಂತ. ನಾನು ಯಾಕೆ ಮದ್ದು, ಏನಾಯಿತು, ಸಂಜೆ ತಾನೇ ಮಾತಾಡಿದ್ವಲ್ವಾ, ಇನ್ನೂ ಒಂದು 3-4 ವರ್ಷ ಆದಮೇಲೆ ಮದುವೆ ಆಗೋಣ, ಅಲ್ಲಿ ತನಕ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋಣ ಅಂತ ಅಂದೆ. ಅವಳು
ಇಲ್ಲ ಅರ್ಜುನ್, ಮದುವೆ ಆಗ್ಬಿಡೋಣ, ಆಮೇಲೆ ಬೇಕಿದ್ರೆ ಇಬ್ಬರು ಸೇರಿ ಜೀವನ ಕಟ್ಕೊಳ್ಳೋಣ, ಬಟ್ ಮದುವೆ ಆಗ್ಬಿಡೋಣ ಅಂದ್ಲು. ನಾನು ಯಾಕೆ ಮುದ್ದು ಏನಾಯಿತು ಅಂದೆ. ಅದಕ್ಕೆ ಅವಳು, ನಮ್ಮ ಲವ್ ವಿಷಯ ನಮ್ಮ ಮನೇಲಿ ಗೊತ್ತಾಗ್ಬಿಟ್ಟಿದೆ, ನಾಳೆನೇ ನನ್ನ ನೋಡೋದಕ್ಕೆ ಒಂದು ಹುಡುಗನ ಕರೆಸ್ತೀನಿ ಅಂತಿದ್ದಾರೆ, ಅವನು ಯಾವನೋ ಗೌರ್ಮೆಂಟ್ ಜಾಬ್ ಅಂತ, ಬಂದು ನೋಡ್ಕೊಂಡು ಹೋಗಲಿ ಅಂತ ಹೇಳ್ತಿದ್ದಾರೆ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಮೊಬೈಲ್ನೂ ಕೂಡ ಕಿತ್ಕೊಂಡಿದ್ರು. ಇವಾಗ ಹೀಗೋ ಕದ್ದು ಮೆಸೇಜ್ ಮಾಡ್ತಾ ಇದ್ದೀನಿ, ತುಂಬ ಭಯ ಆಗ್ತಿದೆ ಅರ್ಜುನ್, ಪ್ಲೀಸ್ ನನ್ನ ಮದುವೆ ಆಗು, ನಿನ್ನೂ ಬಿಟ್ಟು ಇರೋಕ್ಕಾಗಲ್ಲ ಅಂದರು. ನಾನೊಂದು ಕ್ಷಣ ಕುಸಿದು ಬಿದ್ದೆ. ಏನು ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸಂಜೆ ತನಕ ಎಲ್ಲ ಕರೆಕ್ಟಾಗಿ ಇತ್ತು, ಅದಾದಮೇಲೆ ಏನಾಯಿತು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಮುದ್ದು ಪ್ಲೀಸ್ ಅರ್ಥ ಮಾಡ್ಕೊ, ಮದುವೆ ಅನ್ನೋದು ಅಷ್ಟು ಈಸಿ ಅಲ್ಲ ಅಂತ ಹೇಳೋಕ್ಕೆ ಟ್ರೈ ಮಾಡಿದೆ. ಆದರೆ ಅವಳು ಪಟ್ಟು ಹಿಡಿದು ನಿಂತಿದ್ಲು. ನೀನು ನನ್ನ ಲವ್ ಮಾಡೋದಾದರೆ ಮದುವೆ ಆಗು ಅಂತ. ನನಗೇನು ಹೇಳಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಏನೂ ಗೊತ್ತಾಗ್ತಿರ್ಲಿಲ್ಲ, ಏನಾಗ್ತಿದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಸುಮ್ಮನೆ ಅಳ್ತಾ ಕೂತಿದ್ದೆ. ಆ ವಯಸ್ಸಲ್ಲಿ ಏನು ಡಿಸಿಷನ್ ತಗೊಳ್ಳೋದಕ್ಕೂ ಭಯ ಆಗ್ತಾಯಿತ್ತು. ಮುಂದೆ ಏನು ಹೇಳಬೇಕು ಅಂತ ಗೊತ್ತಾಗದೆ ರಿಪ್ಲೈ ಮಾಡದೆ ಸುಮ್ಮನೆ ಕೂತಿದ್ದೆ. ಅಷ್ಟರಲ್ಲೇ ಆಚೆಯಿಂದ ಒಂದು ಮೆಸೇಜ್ ಬಂತು. ಸರಿ ಅರ್ಜುನ್, ಇಬ್ಬರು ಬ್ರೇಕಪ್ ಮಾಡ್ಕೊಳ್ಳೋಣ, ಐ ಥಿಂಕ್ ನಿಮಗೆ ನಮ್ಮ ಲವ್ಗಿಂತ ನಿನ್ನ ಕೆರಿಯರೇ ಮುಖ್ಯ ಅಂತ ಅನಿಸುತ್ತೆ ಅಂತ ಮೆಸೇಜ್ ಬಂದಿತ್ತು. ಮನಸ್ಸಲ್ಲಿ ಅಷ್ಟು ನೋವಿಟ್ಕೊಂಡು ಏನು ರಿಯಾಕ್ಟ್ ಮಾಡಬೇಕು, ಹೇಗೆ ಹೇಳಲಿ, ಅವಳಿಗೆ ಹೇಗೆ ಕನ್ವಿನ್ಸ್ ಮಾಡಲಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಒಂದು ಕಡೆ ಪ್ರೀತಿನ ಉಳಿಸ್ಕೊಳ್ಬೇಕು ಅಂತ, ಆದರೆ ಉಳಿಸ್ಕೊಂಡ್ರು ಹೇಗೆ ಉಳಿಸ್ಕೊಳ್ಳಿ, ಇನ್ನೊಂದು ಕಡೆ ಇನ್ನೂ ಸೆಟ್ಲ್ ಆಗಿಲ್ಲ, ಅಟ್ಲೀಸ್ಟ್ ಒಂದು ಸ್ವಂತ ಮನೆ ಕೂಡ ಇಲ್ಲ. ಅವಳನ್ನ ಕರ್ಕೊಬಂದು ಹೇಗೆ ಸಾಕಲಿ, ಹೇಗೆ ಜೀವನ ನಡೆಸಲಿ ಅಂತ ತಲೆಯಲ್ಲಿ ಓಡ್ತಾ ಇತ್ತು. ನಮ್ಮ ಅಪ್ಪ ಅಮ್ಮ ಕಟ್ಟಿರೋ ಕನಸಿಗೆ ಮೋಸ ಮಾಡಿ ಅವಳನ್ನ ಕರ್ಕೊಂಡು ಹೋದರೆ ನಿಜವಾಗ್ಲೂ ಖುಷಿಯಾಗಿರ್ತೀನ ಅಂತ ನನ್ನ ಮನಸ್ಸು ಕೇಳ್ತಾ ಇತ್ತು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇದೆಲ್ಲ ನನಗೆ ಯಾಕೆ ಆಗ್ತಾ ಇದೆ ಅಂತ ದೇವರಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದೆ. ಕೊನೆಗೂ ಗಟ್ಟಿ ನಿರ್ಧಾರ ಮಾಡಿ, ನನಗೋಸ್ಕರ 3 ವರ್ಷ ವೆಯ್ಟ್ ಮಾಡು ಸಾಕು, ಅಷ್ಟರಲ್ಲಿ ಏನಾದರೂ ಒಂಚೂರಾದರೂ ಸೆಟಲ್ ಆಗ್ತೀನಿ ಅಂತ ಮೆಸೇಜ್ ಹಾಕ್ತೆ. ಆ ಕಡೆಯಿಂದ ಒಂದು ರಿಪ್ಲೈ ಕೂಡ ಬರಲಿಲ್ಲ. ಒಂದು ಸೌಂಡ್ ಆದ್ರೂ ಕೂಡ ಮೊಬೈಲ್ ತಗೊಂಡು ಮೆಸೇಜ್ ಮಾಡಿದಾಳೇನೋ ಅಂತ ನೋಡ್ತಾ ಇದ್ದೆ, ಆದರೆ ಅವಳ ಕಡೆಯಿಂದ ಮೆಸೇಜ್ ಬರಲೇ ಇಲ್ಲ. ಹಾಗೆ ಅವಳು ಮೆಸೇಜಿಗೆ ವೆಯ್ಟ್ ಮಾಡ್ತಾ ಮಾಡ್ತಾ ಯಾವಾಗ ನಿದ್ದೆ ಬಂತೋ ಗೊತ್ತಾಗಲಿಲ್ಲ. ಬೆಳಗ್ಗೆ ಅಮ್ಮ ಬಂದು ಎದ್ದೇಳೋ ಟೈಮ್ 11 ಆಯಿತು ಅಂತ ಎಬ್ಸಿದ್ರು. ತಲೆ ತುಂಬ ನೋವಾಗ್ತಾಯಿತ್ತು. ಹಾಗೆ ಹೀಗೋ ಮಾಡಿ ಎದ್ದು ಕೂತ್ಕೊಂಡೆ. ತಲೆ ಸುತ್ತ ಬಂದಂಗೆ ಆಗ್ತಾಯಿತ್ತು. ಮನಸ್ಸಲ್ಲಿ ಸಿಕ್ಕಾಪಟ್ಟೆ ನೋವಾಗ್ತಾಯಿತ್ತು. ಒಂದು ರಾತ್ರಿಲಿ ಏನೇನೋ ಆಗೋಯ್ತಲ್ಲ ಅಂದ್ಕೊಂಡು ಸೀದಾ ಸೈಕಲ್ ತಗೊಂಡು ಯಾರಾದರೂ ಅವಳು ಮನೆಗೆ ಬಂದಿದ್ದಾರಾ ನೋಡೋಕ್ಕೆ ಅಂತ ಹೋದೆ. ದೂರದಲ್ಲೇ ಸೈಕಲ್ ನಿಲ್ಲಿಸಿ ನೋಡೋಕ್ಕೆ ಶುರು ಮಾಡಿದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಸ್ವಲ್ಪ ಹತ್ತಿರ ಹೋಗಿ ನೋಡಲಾ ಅಂತ ಯೋಚಿಸಿ ಅವ್ರ ಮನೆ ಹತ್ರ ಹೋದೆ. ಬಾಗಿಲು ಕ್ಲೋಸ್ ಆಗಿದ್ದ ಥರ ಇತ್ತು. ಪುನಃ ಸ್ವಲ್ಪ ಹತ್ತಿರ ಹೋಗಿ ನೋಡಿದ್ರೆ ಡೋರ್ ಲಾಕ್ ಆಗಿತ್ತು. ಇವರೆಲ್ಲಿ ಹೋದ್ರು, ಮದುವೆ ಮಾಡೋಕ್ಕೇನಾದರೂ ಕರ್ಕೊಂಡು ಹೋಗ್ಬಿಟ್ರಾ ಅಂತೆಲ್ಲ ತಲೆಗೆ ಬಂತು. ಅಷ್ಟರಲ್ಲೇ ಅಲ್ಲೇ ಬರ್ತಿದ್ದು ಶಾಂತಮ್ಮನ್ನು ಕೇಳಿದೆ, ಎಲ್ಲಿವರು ಅಂತ. ಅದಕ್ಕೆ ಶಾಂತಮ್ಮ, ಅಯ್ಯೋ ಯಾಕೆ ಕೇಳ್ತೀಯ, ಕಾಲೇಜ್ಗೆ ಕಳಿಸಿದ್ರೆ ಆ ಹುಡುಗಿ ಯಾರನ್ನೋ ಲವ್ ಮಾಡಿತ್ತಂತೆ, ಆ ವಿಷಯ ಗೊತ್ತಾಗಿ ಇಡೀ ಊರಿಗೆ ಗೊತ್ತಾದರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ರಾತ್ರೋರಾತ್ರಿ ಎಲ್ಲರೂ ಊರು ಬಿಟ್ಟು ಹೋದ್ರಪ್ಪ ಅಂದರು. ಹೇಳ್ದೆ ಕೇಳದೆ ಕಣ್ಣಲ್ಲಿ ನೀರು ಸುರಿಯೋಕ್ಕೆ ಶುರು ಆಯಿತು. ಅಲ್ಲೇ ಇದ್ದ ಒಂದು ಕಾಯಿನ್ ಬೂತ್ಗೆ ಹೋಗಿ ₹1 ಹಾಕಿ ಅವಳ ನಂಬರ್ಗೆ ಡಯಲ್ ಮಾಡಿದೆ. ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು. ಯಾರ ಹತ್ರ ನನ್ನ ನೋವನ್ನು ಹೇಳ್ಕೊಳ್ಳಿ, ಏನು ಮಾಡಲಿ ಅಂತಲೇ ತೋಚದಂಗೆ ತಾಗಿ ಮನೆಗೆ ಹೋದೆ. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಮದುವೆ ಆಗಿದೆಯೋ ಇಲ್ವೋ ಅಂತ ಏನೂ ಗೊತ್ತಾಗಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಒಂದೇ ಒಂದು ಸುಳಿವೂ ಸಿಗ್ತಾ ಇರಲಿಲ್ಲ. ಪ್ರತಿ ಕ್ಷಣ ಅವಳೇ ನೆನಪಾಗ್ತಾ ಇದ್ಲು. ಅವಳಿದ್ದಷ್ಟು ದಿನ ನನಗೆ ಪ್ರೀತಿನೇ ಹೇಳ್ಕೊಟ್ಲೇ ಹೊರತು ಅವಳನ್ನ ಮರೆತು ಹೇಗೆ ಜೀವನ ಮಾಡೋದು ಅಂತ ಕಲಿಸ್ಲೇ ಇಲ್ಲ. ಪ್ರತಿ ದಿನ ಪ್ರತಿ ಸಲ ನನ್ನ ಮೊಬೈಲ್ ರಿಂಗ್ ಆಯಿತು, ನನ್ನ ಮೊಬೈಲಿಗೆ ಮೆಸೇಜ್ ಬಂತು ಅಂದರೆ ಅವಳೇ ಮಾಡಿದಾಳೆ ಅಂತ ಎಕ್ಸೈಟ್ಮೆಂಟಲ್ಲಿ ನನ್ನ ಮೊಬೈಲ್ನ ನೋಡ್ತಿದ್ದೆ. ಆದರೆ ಅವಳು ಮಾತ್ರ ನನ್ನ ಬಿಟ್ಟು ದೂರ ಹೋಗಿದ್ಲು. ಹೀಗೆ 6 ತಿಂಗಳು ಕಳೆದಿತ್ತು. ಇಲ್ಲೇ ಇದ್ದರೆ ಅವಳು ನೆನಪು ಕಾಡ್ತಾ ಇರುತ್ತೆ ಅಂತ ಬೆಂಗಳೂರಿಗೆ ಹೋಗೋಣ, ಅಲ್ಲೇನಾದರೂ ಸ್ವಲ್ಪ ಜಾಬ್ ಹುಡ್ಕೊಂಡ್ರೆ ಅಟ್ಲೀಸ್ಟ್ ಅವಳನ್ನ ಮರೆಯೋದಕ್ಕೆ ಟ್ರೈ ಮಾಡ್ಬೋದು ಅಂತ ಹೊರಟೆ. ಹೀಗೆ ನೆನಪಿಗೆ ಜಾರಿದ್ದ ನನಗೆ ಅಲ್ರಾಮ್ ಆಯಿತು. ಎಚ್ಚರ ಆದ. ಫೈನಲಿ ಇವತ್ತು ನಾನು ನನ್ನ ಹುಡುಗಿನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿನೋ ಭಯನೋ ಆತಂಕನೋ ಏನು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಎದ್ದು ರೆಡಿ ಆದೆ. ಅವಳು ಹೇಳಿದ್ದ ಕೆಫೆಗೆ ಟೈಮ್ಗಿಂತ ಮುಂಚೆನೇ ಹೋಗಿ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಮನಸ್ಸಲ್ಲಿ ಏನೋ ತಳಮಳ. ಅವಳಿಗೆ ಕಾಲ್ ಮಾಡಿದೆ. ಬಂದೆ, ಒಂದು 10 ನಿಮಿಷ ಅಂತ ಹೇಳಿದ್ಲು. ಆ 10 ನಿಮಿಷ ವೆಯ್ಟ್ ಮಾಡೋದೇ ತುಂಬ ಕಷ್ಟ ಆಗೋಗಿತ್ತು. ಆಲ್ಮೋಸ್ಟ್ 10 ಇಯರ್ಸ್ ಆದಮೇಲೆ ಅವಳನ್ನ ಮೀಟ್ ಮಾಡ್ತಾ ಇದ್ದೀನಿ. ಆವಾಗವಾಗ ವಾಚ್ನ ನೋಡ್ತಾನೇ ಇದ್ದೆ. ಆ ಒಂದೊಂದು ಸೆಕೆಂಡ್ ಕೂಡ ವರ್ಷಗಳ ಥರ ಫೀಲ್ ಆಗ್ತಾ ಇತ್ತು. ಮನಸ್ಸೊಂದು ಕಡೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಹಾಗೋ ಹೀಗೋ 10 ನಿಮಿಷ ಆಗಿತ್ತು. ಪುನಃ ಎಲ್ಲ ಸ್ಲೋ ಮೋಷನ್ ಥರ ಫೀಲ್ ಆಗ್ತಿತ್ತು. ಮೆಲ್ಲೆ ಗಾಳಿ ಬೀಸ್ತಾ ಇತ್ತು. ಅವಳು ಹೆಜ್ಜೆ ಹಾಕೋ ಸೌಂಡ್ ಕೇಳಿಸ್ತಾ ಇತ್ತು. ಪಕ್ಕದಲ್ಲಿ ನಿಂತವ್ರಿಗೂ ಕೂಡ ನನ್ನ ಹೃದಯದ ಸದ್ದು ಕೇಳಿಸೋ ಥರ ಹೃದಯ ಜೋರಾಗಿ ಬಡ್ಕೊಳ್ತಾ ಇತ್ತು.
10 ವರ್ಷದ ನಂತರ ಅವಳನ್ನು ನೋಡಿದೆ. ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಅವಳ ಹತ್ರ ಬಂದ ಹಾಗೆ ನನ್ನ ಹೃದಯ ಜೋರಾಗಿ ಬಡ್ಕೊಳ್ತಾ ಇತ್ತು. ಅವಳು ಪುನಃ ರಾಯಲ್ ಬ್ಲೂ ಸೀರೆ ಉಟ್ಕೊಂಡು ಬಂದಿದ್ಲು. ಲಾಸ್ಟ್ ಟೈಮ್ ಅವಳನ್ನ ನೋಡಿದ್ದು ನಮ್ಮ ಲಾಸ್ಟ್ ಎಕ್ಸಾಮ್ ಮುಗಿಸಿದ ದಿನ. ಅಲ್ಲಿಂದ ಇಲ್ಲಿ ತನಕ ಒಂದೇ ಒಂದು ಸಲ ಅವಳನ್ನ ನೋಡಿದೆ, ನರಕ ಯಾತನೆ ಪಟ್ಟಿದ್ದೆ. ಫೈನಲಿ ನಮ್ಮ ಹುಡುಗಿನ 10 ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ. ಅವಳು ನಡ್ಕೊಂಡು ಬರ್ತಾ ಇದ್ರೆ ದೇವತೆನೇ ನಡ್ಕೊಂಡು ಬರೋ ಥರ ಅನ್ನಿಸ್ತಾ ಇತ್ತು. ಆವಾಗ ಎಷ್ಟು ಕ್ಯೂಟ್ ಆಗಿದ್ಲೋ ಇವಾಗಲೂ ಅಷ್ಟೇ ಕ್ಯೂಟ್ ಆಗಿದ್ಲು. ಆ ಇನ್ನೋಸೆನ್ಸ್ ಇನ್ನೂ ಅವಳ ಮುಖದಲ್ಲಿ ಹಾಗೇ ಇತ್ತು. ಅವಳು ಹತ್ರ ಬಂದು ಹೇಗಿದೆಯಾ ಅರ್ಜುನ್ ಅಂದ್ಲು. ಅಷ್ಟೇ ಸಾಕಾಗಿತ್ತು. ಇದೊಂದು ಮಾತಿಂದ ಇನ್ನೂ ಒಂದು 10 ವರ್ಷ ಅವಳ ನೆನಪಲ್ಲಿ ಬದುಕ್ಬೋದು ಅಂತ ಅನ್ಸೋಕೆ ಫೀಲ್ ಆಯಿತು. ಹೀಗೆ ಇದೀನಿ ನೋಡು ಮುದ್ದು ಅಂದೆ. ಏನೋ ಈಗ ಕೂದಲು ಬಿಟ್ಕೊಂಡು ದೇವದಾಸ್ ಥರ ಆಗಿದೆಯಲ್ಲೋ ಅಂದ್ಲು. ನಾನು ಯಾಕೆ ನಿನ್ನ ಇಷ್ಟು ಇಷ್ಟಪಟ್ಟಿದ್ದೀನೋ ನಂಗೆ ಗೊತ್ತಿಲ್ಲ, ಆದರೆ ನೀನು ಇಲ್ಲದೆ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ ಮುದ್ದು ಅಂದೆ. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅಷ್ಟರಲ್ಲಿ ಸರಿ ಇವಾಗ ಎಮೋಷ್ನಲ್ ಆಗೋದು ಬೇಡ, ಬಾ ಕೂತ್ಕೋ, ಫಸ್ಟ್ ನಿಂಗೆ ಏನು ಬೇಕೋ ಅದು ತಗೋ ಅಂದೆ. ಅವಳು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ಲು. ನಾನು ಅವಳನ್ನೇ ನೋಡ್ತಾ ಇದ್ದೆ. 10 ಇಯರ್ಸ್ ಆಗಿದ್ರು ಅವಳು ಹೇಗಿದ್ಲೋ ಅದೇ ಥರ ಇದ್ಲು. ಒಂಚೂರೂ ಚೇಂಜ್ ಆಗಿರಲಿಲ್ಲ. ಅವಳು ಸ್ಮೈಲ್, ಅವಳ ಕಣ್ಣು ಇನ್ನೂ ಅದೇ ಥರ ಇತ್ತು. ಅದ್ಯಾಕೋ ಗೊತ್ತಿಲ್ಲ, ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಆವಾಗ ಅವಳನ್ನ ನಾನು ಸ್ವಲ್ಪ ಧೈರ್ಯ ಹೇಳಿ ನನ್ನ ಲವ್ನ ಉಳಿಸ್ಕೊಂಡಿದ್ದಿದ್ರೆ ಇವಾಗ ಎಷ್ಟು ಆರಾಮಾಗಿರ್ಬೋದಿತ್ತು ಅಂತ ತುಂಬ ಗಿಲ್ಟ್ ಫೀಲ್ ಕಾಡ್ತಾ ಇತ್ತು. ಇವಾಗ ಅವಳ ಮಾತಲ್ಲಿ ತುಂಬ ಮೆಚುರಿಟಿ ಕಾಣ್ತಾ ಇತ್ತು. ನಾನು ಅವಳಿಗೆ ಮುದ್ದು ಎಲ್ಲಿದ್ದೆ ಎಷ್ಟು ದಿನ, ನೀನು ಹುಡ್ಕೋಕೆ ಎಷ್ಟು ಟ್ರೈ ಮಾಡಿದೆ ಗೊತ್ತಾ, ಹುಡುಕಿ ಸಾಕಾಗಿ ಸೋತು ನಿಂತ್ಬಿಟ್ಟಿದ್ದೆ ಅಂತ ಹೇಳಿದೆ. ಅವಳು ಸಾರಿ ಅರ್ಜುನ್, ಆವತ್ತು ಎಲ್ಲ ಕೈ ಮೀರಿ ಹೋಗಿತ್ತು. ಆವತ್ತು ನಂಗೆ ಹೇಗೆ ಫೀಲ್ ಆಯಿತು ಅಂತ ನಿಂಗೆ ಹೇಗೆ ಹೇಳಲಿ. ನಾನು ಅವತ್ತು ಸತ್ತು ಬದುಕಿದ್ದೀನಿ. ನಮ್ಮ ಲೈಫಲ್ಲೇ ಅದೆಲ್ಲ ಏನಕ್ಕಾಯಿತು ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ಅವತ್ತಿಂದ ಮೊಬೈಲ್ ಇಲ್ಲದೆ ಹೇಗೋ ನಿನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗದೆ ಎಷ್ಟು ನರಕ ಅನುಭವಿಸಿದ್ನೋ ನನಗೆ ಗೊತ್ತಿಲ್ಲ ಅರ್ಜುನ್. ಆದರೆ ಇಟ್ಸ್ ಓಕೆ. ನಾನು ಪಡ್ತಿದ್ದ ನೋವಿಗಿಂತ ನೀನು ಪಡ್ತಿದ್ದ ನೋವು ಬಗ್ಗೆನೇ ನಂಗೆ ಚಿಂತೆ ಆಗೋದು. ನಮ್ಮಪ್ಪ ಊರು ಬಿಟ್ಟು ಹೋಗೋಣ ಅಂತ ಹೇಳಿದಾಗ ನಾನೇನಾದರೂ ನಾನು ನಿಮ್ಮ ಜೊತೆ ಬರಲ್ಲ, ನಂಗೆ ಅರ್ಜುನ್ನೇ ಇಂಪಾರ್ಟೆಂಟ್ ಅಂತ ಹೇಳಿದಿದ್ರೆ ಅವ್ರು ಅವತ್ತು ಖಂಡಿತ ಬದುಕಿರ್ತಾ ಇರಲಿಲ್ಲ. ನಮ್ಮಪ್ಪ ಮುಂಚಿಂದಾನೂ ಗೌರವದಿಂದಾನೇ ಬದುಕಿದವರು. ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನಾನು ನೀನು ಲವ್ ಮಾಡೋ ವಿಷಯ ಊರಿನವ್ರಿಗೆ ಗೊತ್ತಾದರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ರಾತ್ರಿ ಊರು ಬಿಡೋ ನಿರ್ಧಾರಕ್ಕೆ ಬಂದರು. ಆವಾಗ ನಾನು ನಿಂಗೆ ನನ್ನ ಮದುವೆ ಆಗುವಂತ ಹಠ ಮಾಡಿದೆ. ಇವಾಗ ಎಷ್ಟು ಸಿಲ್ಲಿ ಅಂತ ಅನ್ನಿಸ್ತಿದೆ. ಆವಾಗ ನಾವು ಇನ್ನೂ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಅಂತ ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ. ಅವತ್ತೇನಾದರೂ ನಾನು ಹಠ ಮಾಡಿ ನೀನು ನನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ನಮ್ಮಪ್ಪ ಜೀವಂತವಾಗಿರ್ತಿರ್ಲಿಲ್ಲ ಅರ್ಜುನ್. ಥ್ಯಾಂಕ್ಸ್. ನೀನು ಭಯದಿಂದ ಮಾಡ್ದೋ ಅಥವಾ ಗೊತ್ತಿದ್ದೇ ಮಾಡ್ದೋ ಅನ್ನೋ ಗೊತ್ತಿಲ್ಲ, ಆದರೆ ಒಳ್ಳೇದೇ ಆಯಿತು. ಆದರೆ ನಾವಿಬ್ಬರು ಎಷ್ಟು ಕಷ್ಟ ಅನುಭವಿಸ್ತಿದ್ದೀವಿ ಅಂತ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಿಡು ಅಂದು. ಇಬ್ಬರ ಕಣ್ಣಲ್ಲೂ ನೀರು ತುಂಬಿತ್ತು. ಅವಳು ಅರ್ಜುನ್ ನೀನು ಮದುವೆ ಆಗಿರ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ಆಮೇಲೆ ಗೊತ್ತಾಯಿತು ನೀನಿನ್ನೂ ನನ್ನ ನೆನಪಲ್ಲೇ ಇದೆಯಾ ಅಂತ ಅಂದು. ಹೋಗಲಿ ಬಿಡು, ಆಗಿದ್ದೆಲ್ಲ ಆಗೋಯ್ತು, ಇನ್ನು ಮುಂದೆ ಏನು ಮಾಡೋಣ ಅಂತ ಕೇಳಿದೆ. ನಾನು ನಿನ್ನ ಲೈಫಲ್ಲಿ ಇಲ್ಲದೆ ಇದ್ದಿದ್ರೆ ಚೆನ್ನಾಗಿರೋದು ಅರ್ಜುನ್ ಅಂದ್ಲು. ಯಾಕೆ ಮುದ್ದು ಹಾಗೆ ಹೇಳ್ತಾ ಇದೆಯಾ? ನೀನು ನನ್ನ ಲೈಫಲ್ಲಿ ಬಂದಿರೋದೇ ದೊಡ್ಡ ಪುಣ್ಯ. ಆ 2 ವರ್ಷ ಎಷ್ಟು ಪ್ರೀತಿ ಕೊಟ್ಟೆ ನೀನು, ಇನ್ನೂ ಆ ಪ್ರೀತಿ ನೆನಪಲ್ಲೇ ಬದುಕ್ತಾ ಇದ್ದೀನಿ ಅಂದೆ. ಇಲ್ಲ ಅರ್ಜುನ್, ನಾನು ನಿನ್ನ ಲೈಫಲ್ಲಿ ಬರದೇ ಇದ್ದಿದ್ರೆ ನಿಂಗೆ ಅಂತ ಒಳ್ಳೆ ಹುಡುಗಿ ಸಿಕ್ಕಿ ನಿನ್ನ ಲೈಫ್ ಕೂಡ ತುಂಬ ಚೆನ್ನಾಗಿರೋದು. ಆದರೆ ಇವಾಗ ನನ್ನ ನೆನಪಲ್ಲೇ ಜೀವನ ಮಾಡ್ತಾ ಇದೀಯ. ಲೈಫಲ್ಲಿ ನಿಂಗೆ ಪ್ರೀತಿಗಿಂತ ಜಾಸ್ತಿ ನೋವೇ ಕೊಟ್ಟಿದ್ದೀನಿ ಅಂದ್ಲು. ಹಾಗೇನಿಲ್ಲ ಮುದ್ದು, ನೀನು ಬಂದಮೇಲೆ ನನ್ನ ಲೈಫ್ ಇಷ್ಟು ಚೆನ್ನಾಗಿದೆ ಅಂತ ಅನಿಸಿತ್ತು. ನೀನು ನನ್ನಿಂದ ದೂರ ಹೋಗಿದ್ರು ನನಗೋಸ್ಕರ ನೀನು ವೆಯ್ಟ್ ಮಾಡಿರ್ತೀಯ ಅಂತ ನಂಗೆ ಗೊತ್ತು ಅಂದೆ. ಅಷ್ಟರಲ್ಲೇ ಅವಳು ತಾಳಿ ಹಾಕ್ಕೊಂಡಿದ್ದು ಕಾಣಿಸ್ತು. ನನ್ನ ಹೃದಯ ಛಿದ್ರ ಆಗೋಯಿತು. ನಾವು ಲಾಸ್ಟ್ ಟೈಮ್ ಮೀಟ್ ಆದಾಗ ಅರ್ಜುನ್ ಏನೇ ಸಿಚುವೇಶನ್ ಬಂದರೂ ನಾನು ನಿಂಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ದ ಮಾತು ಇನ್ನೂ ಕಿವಿಯಲ್ಲಿ ಗುನುಗ್ತಾ ಇತ್ತು. ಅವಳು ಆಲ್ರೆಡಿ ದೂರ ಹೋಗಿದ್ದಾಳೆ ಅಂತ ನಂಗೆ ತಿಳಿಯಲೇ ಇಲ್ಲ. ಅವಳು ಯಾಕೆ ಆವಾಗಲೇ ನನ್ನ ಲೈಫಲ್ಲಿ ಅವಳು ಬರಬಾರ್ದಿತ್ತು ಅಂತ ಹೇಳ್ತಾ ಇದ್ಲೋ ಇವಾಗ ಅರ್ಥ ಆಗಿತ್ತು. ನಾನಿಷ್ಟು ದಿನ ತಪಸ್ಸಿನಂತೆ ಅವಳಿಗೋಸ್ಕರ ಕಾದಿದ್ದೆ, ಆದರೆ ಆ ತಪಸ್ಸಿಗೆ ಫಲನೇ ಸಿಗಲ್ಲ ಅನ್ನೋದು ಗೊತ್ತೇ ಆಗಲಿಲ್ಲ. ಆ ಕ್ಷಣ ಕಣ್ಣಲ್ಲಿ ಒಂದೇ ಒಂದು ಚೂರು ಕಣ್ಣೀರು ಬರಲಿಲ್ಲ. ಯಾಕೋ ಗೊತ್ತಿಲ್ಲ, ಕಣ್ಣೀರೇ ಬತ್ತಿ ಹೋಗಿತ್ತೇನೋ. ಆ 2 ವರ್ಷ ಹೇಗೆ ಕಳೆದಿದ್ವಿ ಅಂತ ನನ್ನ ಕಣ್ಣು ಮುಂದೆ ಬರ್ತಾ ಇತ್ತು. ಲೈಫಲ್ಲಿ ಮೊದಲನೇ ಬಾರಿ ಜೀವನದ ಮೇಲೆ ಆಸೆ ಹೋಗಿತ್ತು. ಇಲ್ಲಿ ಅವಳು ನನಗೆ ಮೋಸ ಮಾಡಿದ್ಲ ಅಥವಾ ನಾನು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಫೂಲ್ ಆಗಿದ್ನ ನಂಗೆ ಗೊತ್ತಾಗಲಿಲ್ಲ.
ಅವಳು ಪುನಃ ನನ್ನ ಮೀಟ್ ಮಾಡದೇ ಇದ್ದಿದ್ರೆ ಅಟ್ಲೀಸ್ಟ್ ಅವಳ ನೆನಪಲ್ಲಿ ನನ್ನ ಜೀವನನೇ ಕಳೀತಿದ್ನೇನು. ಆದರೆ ಪುನಃ ಸಿಕ್ಕಿ ನನ್ನ ಹೃದಯಕ್ಕೆ ಚಾಕು ಇರದಂತಾಗಿತ್ತು. ಅವಳಿಗೋಸ್ಕರ 10 ವರ್ಷ ಕಾದಿದ್ದೆ. ಆದರೆ ಅವಳು ಮೂವ್ ಆನ್ ಆಗಿದ್ದಾಳೆ ಅಂತ ನಂಗೆ ಗೊತ್ತೇ ಆಗಲಿಲ್ಲ. ನಾವು ಪ್ರೀತಿಸಿದವರು ಸಿಗೋದಕ್ಕೂ ಕೇಳ್ಕೊಂಡು ಬಂದಿರಬೇಕಂತೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ಅವಳು ಸಿಗಲ್ಲ ಅಂತ ಕನ್ಫರ್ಮ್ ಆಯಿತು. ಇಷ್ಟು ದಿನ ಅವಳನ್ನ ನನ್ನ ಹೃದಯದ ದೇವತೆ ಥರ ಪೂಜೆ ಮಾಡಿದ್ದಕ್ಕೂ ಅರ್ಥನೇ ಸಿಗಲಿಲ್ಲ. ಅವಳ ಮುಖ ನೋಡಿ ಮುದ್ದು ಅಂತ ಕರೆಯೋದಕ್ಕೂ ನನಗಾಗ್ತಾ ಇರಲಿಲ್ಲ. ಇವತ್ತು ನನ್ನ ಕಣ್ಣು ಮುಂದೆ ಇದ್ರೂ ಅವಳು ಎಷ್ಟೋ ದೂರ ಹೋಗಿದ್ದಾಳೆ ಅನ್ನೋ ಫೀಲ್ ಮಾತ್ರ ಆಗ್ತಾಯಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗದೆ ಕೈಯೆಲ್ಲ ಶಿವರ್ ಆಗ್ತಾಯಿತ್ತು. ಮೈಂಡ್ ಒಂದು ನಿಮಿಷ ಬ್ಲ್ಯಾಂಕ್ ಆಯಿತು. ಏನು ಅಂತ ಅವಳ ಜೊತೆ ಮಾತಾಡಿದ್ರು ಅದಕ್ಕೇನು ಕನ್ಕ್ಲೂಷನ್ ಸಿಗುತ್ತೆ ಅಂತ ಮಾತಾಡಬೇಕು, ಏನೂ ಅರ್ಥ ಆಗ್ತಾ ಇರಲಿಲ್ಲ. ಎಷ್ಟೋ ದೇವ್ರ ಜೊತೆ ಇದೊಂದು ಕನಸಾಗ್ಬಿಡಲಿ ಅಂತ ಬೇಡ್ಕೊಂಡೆ. ಕೊನೆಗೂ ಅರ್ಥ ಆಗಿದ್ದೇನು ಅಂದರೆ ಕನಸಲ್ಲೂ ಅವಳು ಸಿಗಲ್ಲ ಅನ್ನೋದು. ನಾನು ಮೆಲ್ಲೆ ಮುಗುಳ್ನಕ್ಕು ಹಸ್ಬೆಂಡ್ ಚೆನ್ನಾಗಿದ್ದಾರಾ ಅಂದೆ. ನನ್ನ ಕಾಲಿಗೆ ಬಿದ್ದು ಸಾರಿ ಅರ್ಜುನ್ ಅಂತ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಬಾ ಮುದ್ದು, ಸಾರಿ ಅಂಕಿತಾ ಅವರೇ ಬನ್ನಿ ಹೊರಗೆ ಹೋಗಿ ಮಾತಾಡೋಣ ಅಂತ ಕರ್ಕೊಂಡೋದೆ. ಅಲ್ಲೇ ಹೊರಗಿದ್ದ ಬಾಲ್ಕನಿ ಹತ್ರ ನಿಂತ್ಕೊಂಡ್ವಿ. ಅವಳು ಶಾಕಲ್ಲಿದ್ಲು. ಲೈಫಲ್ಲೇ ಮೊದಲನೇ ಸಲ ಅವಳ ಹೆಸರು ಹಿಡಿದು ಕರೆದಿದ್ದೆ. ಬಾಲ್ಕನಿಲಿ ನಿಂತು ಬಿಕ್ಕಿ ಅಳ್ತಾನೇ ಇದ್ಲು. ಸಾರಿ ಅರ್ಜುನ್, ನಾನು ನಿಂಗೆ ಮೋಸ ಮಾಡಿಬಿಟ್ಟೆ, ನನ್ನಂಥ ಹುಡುಗಿನ ನೀನು ಡಿಸರ್ವ್ ಮಾಡಲ್ಲ ಅಂತ ಕೆನ್ನೆಗೆ ಜೋರಾಗಿ ಹೊಡ್ಕೊಳ್ತಾ ಇದ್ಲು. ನಾನು ತಡೆದೆ. ಏನು ಮಾಡ್ತಾ ಇದೀಯಾ, ಇದೆಲ್ಲ ಸರಿಯಾಗಲ್ಲ, ಪ್ಲೀಸ್ ಕಾಮ್ ಡೌನ್ ಆಗು ಅಂದೆ. ನೀನು ಇಷ್ಟು ವರ್ಷ ಆದರೂ ನನ್ನ ನೆನಪಲ್ಲೇ ಕಾಯ್ತಾ ಇದ್ದೆ, ಆದರೆ ನಾನು ನಿಂಗೆ ಮೋಸ ಮಾಡಿಬಿಟ್ಟೆ ಅರ್ಜುನ್ ಅಂತ ಜೋರಾಗಿ ಅಳ್ತಾ ಇದ್ಲು. ನಾನು ಅವಳು ಕೈ ಹಿಡ್ಕೊಂಡು ಪರವಾಗಿಲ್ಲ ಬಿಡು, ಆಗಿದ್ದಾಗೋಯ್ತು. ಲೈಫಲ್ಲಿ ಮೇಲಿದ್ದವನು ಒಂದು ಸಲ ಡಿಸೈಡ್ ಮಾಡಿದ್ರೆ ನಾವೇನೇ ಪ್ರಯತ್ನ ಪಟ್ಟರು ಅದಾಗಲ್ಲ ಬಿಡು. ನೀನೇ ಹೇಳಿದ್ಯಲ್ಲ, ನಾನು ನೀನು ಒಂದಾಗಿದ್ದರೆ ನಿಮ್ಮಪ್ಪ ಬದುಕ್ತಾ ಇರಲಿಲ್ಲ ಅಂತ. ಆಗೋದೆಲ್ಲ ಒಳ್ಳೆಯದಕ್ಕೆ ಬಿಡು, ಪರವಾಗಿಲ್ಲ ಅಂದೆ. ಹೀಗೆ ಒಂದು 10-15 ನಿಮಿಷ ಆದಮೇಲೆ ಸಮಾಧಾನ ಆದಳು. ಆದರೂ ಕಣ್ಣಲ್ಲಿ ನೀರು ತುಂಬೇ ಇತ್ತು. ನಂಗೆ ಗೊತ್ತು ಅರ್ಜುನ್, ನಾನು ಮದುವೆ ಆಗಿರೋ ವಿಷಯ ಕೇಳಿ ನಿನ್ನೆದೆ ಒಡೆದೋಗುತ್ತೆ ಅಂತ. ಆದರೆ ನನ್ನ ಜಾಗದಲ್ಲಿ ನಿಂತ್ಕೊಂಡು ಒಂದು ಸಲ ಯೋಚನೆ ಮಾಡು ಅರ್ಜುನ್, ನಾನು ಎಷ್ಟು ಚಿತ್ರ ಹಿಂಸೆ ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು. ಮೇಲೆ ನಗ್ತಾ ಇದ್ದೀನಿ ಅಷ್ಟೆ, ಆದರೆ ಮನಸ್ಸಲ್ಲಿ ಎಷ್ಟು ನೋವು ತುಂಬಿದೆಯೋ ನನಗೆ ಗೊತ್ತಿಲ್ಲ. ನಾನು ಮದುವೆ ಆಗಿದ್ದೀನಿ ಅಂದರೆ ನಿಂಗೆ ಮೋಸ ಮಾಡಿ ಮದುವೆ ಆದೆ ಅಂತ ಅಲ್ಲ ಕಣೋ. ನಮ್ಮಪ್ಪನಿಗೋಸ್ಕರ ಅಷ್ಟೇ ಮದುವೆ ಆಗಿದ್ದು. ಊರು ಬಿಟ್ಟು ಹೋದ್ಮೇಲೂ 1 ವರ್ಷದ ತನಕ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆದರೆ ಅವ್ರ ಹಠಕ್ಕೋ ಅಥವಾ ಅವರ ಗೌರವಕ್ಕೋ ಏನೋ ಗೊತ್ತಿಲ್ಲ, ನಿನ್ನ ಜೊತೆ ಮದುವೆ ಆಗೋದಕ್ಕೆ ಒಪ್ಕೊಳ್ಳೇ ಇಲ್ಲ. ನೀನೇನಾದರೂ ಅವನ ಜೊತೆ ಮದುವೆ ಆದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಆಣೆ ಮಾಡಿಬಿಟ್ರು. ನಾನು ನಿಂಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಹಠದಲ್ಲೇ ಎಷ್ಟು ವರ್ಷ ಆದರೂ ಅರ್ಜುನ್ನೇ ಮದುವೆ ಆಗ್ತೀನಿ, ಇಲ್ಲಾಂದರೆ ಒಂಟಿಯಾಗಿರ್ತೀನಿ ಅಂತ ಡಿಸೈಡ್ ಆಗಿದ್ದೆ. ಆದರೆ ಅವತ್ತೇ ನಮ್ಮಪ್ಪ ವಿಷ ಕುಡಿದ್ಬಿಟ್ರು. ಅರ್ಜುನ್, ಅವತ್ತು ನಾನು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದರೆ ಯಾರಿಗೂ ಹೇಳೋಕ್ಕಾಗಲ್ಲ. ಅಲ್ಲಿ ಗೊತ್ತಿರೋರು ಯಾರೂ ಇಲ್ಲ. ಅವ್ರನ್ನ ಹೇಗೆ ಹಾಸ್ಪಿಟಲಿಗೆ ಕರ್ಕೊಂಡೋದೆ, ಹೇಗೆ ಉಳಿಸ್ದೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅವ್ರ ಸಮಾಧಿ ಮೇಲೆ ನನ್ನ ಪ್ರೀತಿನ ಕಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಹೇಳು. ಅವರನ್ನು ಹುಷಾರು ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ ತಕ್ಷಣ ಫಸ್ಟ್ ಅವ್ರ ಕಾಲಿಗೆ ಬಿದ್ದು, ಇನ್ಯಾವತ್ತೂ ಈ ಜೀವ ಕಳ್ಕೊಳ್ಳೋ ನಿರ್ಧಾರ ಮಾಡಬೇಡಿ ಅಪ್ಪ, ನೀವು ಯಾವ ಹುಡುಗನ ತೋರಿಸ್ತೀರೋ ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ ಅಂದೆ. ಅವರಿಗೋಸ್ಕರ ನನ್ನ ಜೀವನನೇ ಸ್ಯಾಕ್ರಿಫೈಸ್ ಮಾಡಿದೆ ಅರ್ಜುನ್. ಇವಾಗ ಹೇಳು, ನಾನು ಹಿಂಗೆ ಮೋಸ ಮಾಡಿದ್ನಾ ಅಂತ ಕೇಳಿದ್ಲು. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲ ಸ್ವಾರ್ಥಿಗಳ ಹಾಗೆ ಯೋಚನೆ ಮಾಡೋ ಈ ಜಗತ್ತಲ್ಲಿ ಅಪ್ಪನ ಖುಷಿಗೋಸ್ಕರ ಅವಳ ಖುಷಿನ, ಅವಳ ಪ್ರೀತಿನ ತ್ಯಾಗ ಮಾಡಿದ್ದನ್ನು ಕೇಳಿ ಅವಳ ಮುಂದೆ ನಾನೇನೂ ಅಲ್ಲ ಅಂತ ಅನಿಸಿತ್ತು. ಯಾಕೆ ಅಂಕಿತ ಇಷ್ಟು ಒಳ್ಳೆಯವಳು ನೀನು? ಅದಕ್ಕೆ ದೇವರು ನಿನಗೆ ಇಷ್ಟು ಒಳ್ಳೆ ಹುಡುಗಿ ಸಿಗಬಾರ್ದು ಅಂತ ಹೀಗೆಲ್ಲ ಮಾಡಿದ್ನೇನೋ ಅಂದೆ. ಹೇಳಬೇಕು ಅಂದರೆ ನಾನು ನಿನ್ನ ಲೈಫಲ್ಲಿ ಕಾಣಿಸ್ಕೊಳ್ಳೇಬಾರ್ದು ಅಂತ ಇದ್ದೆ ಅರ್ಜುನ್. ಆದರೆ ನೀನು ನನ್ನ ನೆನಪಲ್ಲೇ ಇರೋದನ್ನು ಕೇಳಿ ನನಗೆ ಇದಕ್ಕೊಂದು ಎಂಡ್ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿದೆ ಅಷ್ಟೆ. ನೀನು ಹೊಸದಾಗಿ ಜೀವನ ಶುರು ಮಾಡಬೇಕು, ಅದನ್ನು ನಾನು ನೋಡಿ ಖುಷಿಯಾಗಿರಬೇಕು ಅರ್ಜುನ್. ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗಬೇಕು. ನಾನಂತೂ ನಿನ್ನ ಪಡೆಯೋ ಪುಣ್ಯ ಮಾಡಿಲ್ಲ, ಆದರೆ ನಿನ್ನ ಪಡೆಯೋ ಹುಡುಗಿ ಮಾತ್ರ ಪುಣ್ಯ ಮಾಡಿರ್ತಾಳೆ ಅಂದ್ಲು. ನಾನು ಅವಳ ಜೊತೆ ಲಾಸ್ಟ್ ಒಂದೇ ಒಂದು ಪ್ರಾಮಿಸ್ ಮಾಡ್ತೀಯಾ ಅಂತ ಕೇಳಿದೆ. ಹಾಂ ಅರ್ಜುನ್ ಹೇಳು ಅಂದ್ಲು. ನಿನ್ನ ಮೇಲೆ ನನ್ನ ನೆನ್ಪು ಮಾಡಿಕೊಂಡು ನಿನ್ನ ಸಂತೋಷನ ಹಾಳು ಮಾಡ್ಕೋಬೇಡ. ನಿನ್ನ ಹಸ್ಬೆಂಡ್ನ ಚೆನ್ನಾಗಿ ನೋಡ್ಕೊ. ಆಲ್ರೆಡಿ ನಮ್ಮ ಪ್ರೀತಿ ಯಾವತ್ತೂ ಸತ್ತೋಗಿದೆ. ಯಾವತ್ತೂ ನನ್ನ ನೆನ್ಪು ಮಾಡ್ಕೊಳಕ್ಕೆ ಹೋಗಬೇಡ. ನೀನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಖುಷಿಯಾಗಿರಬೇಕು. ಸೊ
ಇಬ್ಬರು ಚೆನ್ನಾಗಿರಿ ಅಂದೆ. ಅವಳು ಸರಿ, ಆದರೆ ಒಂದು ಕಂಡೀಷನ್, ನೀನು ಒಬ್ಳು ಹುಡುಗಿನ ನೋಡಿಕೊಂಡು ಮದುವೆ ಆಗಬೇಕು ಆ್ಯಂಡ್ ಎಲ್ಲ ಮರೆತು ಫ್ರೆಂಡ್ ಆಗಿರೋಣ. ನಿನ್ನ ಮದುವೆ ಕರೆಯೋದು ಮಾತ್ರ ಮಿಸ್ ಮಾಡಬೇಡ. ನಾನು 2 ದಿನ ಮುಂಚೆನೇ ಬರ್ತೀನಿ ಅಂದ್ಲು. ನಾನು ಸರಿ ಅಂತ ತಲೆ ಅಲ್ಲಾಡಿಸ್ದೆ. ಹೀಗೆ ಅವಳ ಜೊತೆ ಮಾತಾಡ್ತಾ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ಸರಿ ಅರ್ಜುನ್, ನಾಳೆ ಮಂಗಳೂರಿಗೆ ಹೋಗ್ತಾ ಇದ್ದೀವಿ, ಇನ್ನೂ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿಲ್ಲ, ಇನ್ನೂ ಲೇಟಾಗಿ ಹೋದರೆ ಕಷ್ಟ ಆಗುತ್ತೆ, ಬೆಳಗ್ಗೆ 4 ಗಂಟೆಗೆ ಹೊರಡ್ತಾ ಇದ್ದೀವಿ ಅಂತ ಹೇಳಿ ನಾನಿನ್ನು ಬರ್ತೀನಿ ಅರ್ಜುನ್ ಅಂತ ಎದ್ದು ನಿಂತಳು. ಓಕೆ ಅಂಕಿತಾ, ಹ್ಯಾವ್ ಎ ಸೇಫ್ ಜರ್ನಿ ಅಂತ ಹೇಳಿದೆ. ಸೊ ನೆಕ್ಸ್ಟ್ ನಿನ್ನ ಮದುವೆಗೆ ಬರೋದು, ಯಾವುದೇ ಕಾರಣಕ್ಕೂ ಮದುವೆ ಕರೆಯೋದು ಮಾತ್ರ ಮಿಸ್ ಮಾಡಬೇಡ. ಇನ್ ಕೇಸ್ ಮಿಸ್ ಮಾಡಿದ್ರೆ ಲೈಫ್ ಲಾಂಗ್ ಮಾತಾಡ್ಸಲ್ಲ ನಿನ್ನ ಅಂತ ಹೇಳಿದ್ಲು. ನಾನು ಹಾಗೆ ಮುಗುಳ್ನಕ್ಕು ಸರಿ ಅಂತ ತಲೆ ಅಲ್ಲಾಡಿಸ್ದೆ. ಅವಳು ಹಾಗೆ ಆಟೋ ಬುಕ್ ಮಾಡಿಕೊಂಡು ಹೊರಟ್ಲು. ಯಾಕೋ ಅವತ್ತು ಮನಸ್ಸು ಹಗುರಾಗಿತ್ತು. ಅವಳು ಸಿಗಲ್ಲ ಅನ್ನೋ ಕ್ಲಾರಿಟಿ ಸಿಕ್ಕಾಗಿತ್ತು. ಆದರೂ ಇದೆಲ್ಲ ನನ್ನ ಲೈಫಲ್ಲೇ ಆಗಬೇಕಾ ಅಂತ ಯೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸಂಜೆ ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ಒಂದು ಹುಡುಗಿ ನೋಡಿ ಮದುವೆ ಆಗ್ತೀನಿ ಅಂದೆ. ಅವತ್ತು ನಮ್ಮಮ್ಮ ಎಷ್ಟು ಸಂತೋಷದಿಂದ ಇದ್ದರು ಅಂದರೆ, ಫಸ್ಟ್ ಟೈಮ್ 10 ವರ್ಷ ಆದಮೇಲೆ ಅವ್ರ ಖುಷಿ ನನಗೆ ಫೀಲ್ ಆಗ್ತಾಯಿತ್ತು. ಹೀಗೆ ನನ್ನ ಲೈಫ್ನ ಫಸ್ಟ್ ಲವ್ ಚಾಪ್ಟರ್ ಕ್ಲೋಸ್ ಆಗಿತ್ತು. ನಾನು ಕ್ಲೋಸ್ ಆಗಿತ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ಹಣೆ ಬರೋದಲ್ಲಿ ಬೇರೆಯೇ ಬರೆದ್ರೆ ನಾವೇನು ಮಾಡೋಕ್ಕಾಗತ್ತೆ. ನೆಕ್ಸ್ಟ್ ಡೇ ಒಂದು 7 o'clock ಎಚ್ಚರ ಆಯಿತು. ಕಣ್ಬಿಟ್ಟು ಮೊಬೈಲ್ ತೊಗೊಂಡೆ. ಮೊಬೈಲಲ್ಲಿ 50ರಿಂದ 60 ಮಿಸ್ ಕಾಲ್ಸ್ ಇತ್ತು. ನಾನು ಮೊಬೈಲ್ ಸೈಲೆಂಟ್ ಮಾಡಿದ್ರಿಂದ ನನಗೆ ರಿಂಗ್ ಆಗಿದ್ದು ಕೂಡ ನನಗೆ ಗೊತ್ತಾಗಲಿಲ್ಲ. ತುಂಬ ಅನ್ನೋನ್ ನಂಬರ್ಸಿಂದ ನನಗೆ ಕಾಲ್ ಬಂದಿತ್ತು. ನಾನು ಗಾಬರಿ ಆದೆ. ಯಾಕೆ ಇಷ್ಟೊಂದು ಸಲ ನನಗೆ ಕಾಲ್ ಮಾಡಿದ್ದಾರೆ ಅಂತ ಭಯ ಆಯಿತು. ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ನಂಬರಿಗೆ ಡಯಲ್ ಮಾಡೋದಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಒಂದು ನಂಬರಿಂದ ಕಾಲ್ ಬಂತು. ನಾನು ಪಿಕ್ ಮಾಡಿ ಹಲೋ ಅಂತ ಹೇಳಿದೆ. ಮಗ ನಾನು ಕಣೋ ಕೇಶವ ಅಂದ. ಅವನು ನನ್ನ ಡಿಗ್ರಿ ಫ್ರೆಂಡ್ ಆಗಿದ್ದ. ಹೇಳೋ ಮಗ ಹೇಗಿದೆಯಾ ಅಂದೆ. ಮಗ ಅಂಕಿತಾ ಇನ್ನಿಲ್ಲ ಕಣೋ ಅಂದೆ. ಯಾವ ಅಂಕಿತಾ, ಏನು ಹೇಳ್ತಾ ಇದೆಯಾ ಅಂದೆ. ಅವನು ನಿನ್ನ ಹುಡುಗಿ ಕಣೋ, ನಿನ್ನ ಮೀಟ್ ಮಾಡಿ ಅವಳು ಮನೆಗೆ ಆಟೋದಲ್ಲಿ ಹೋಗ್ತಾ ಇದ್ದಾಗ ಎದುರಿಗೆ ಬರ್ತಿದ್ದ ಲಾರಿ ಬ್ರೇಕ್ ಫೇಲ್ ಆಗಿ ಆಟೋಗೆ ಗುದ್ದಿದೆ ಕಣೋ. ಡ್ರೈವರ್ ಮತ್ತು ಅಂಕಿತಾ ಇಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ ಅಂದ. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ. ಅದಷ್ಟೇ ನನಗೆ ಕೇಳಿಸಿತ್ತು. ನನಗೆ ಶಾಕ್ ಆಯಿತು. ಸುಮ್ಮನೆ ಏನೇನೋ ಹೇಳಬೇಡ ಕಣೋ, ಸುಮ್ಮನೆ ಪ್ರ್ಯಾಂಕ್ ಎಲ್ಲ ಮಾಡಬೇಡ, ನಿಜವಾಗ್ಲೂ ಏನಾಯಿತು ಹೇಳು ಅಂದೆ. ಮಗ ವಾಟ್ಸಪ್ಪಲ್ಲಿ ನಿಂಗೊಂದು ವೀಡಿಯೋ ಕಳಿಸಿದ್ದೀನಿ ನೋಡು ಅಂದೆ. ವಾಟ್ಸಪ್ ಓಪನ್ ಮಾಡಿದೆ. ಒಂದು TV ಚಾನಲಲ್ಲಿ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ನ್ಯೂಸ್ ಬರ್ತಾಯಿತ್ತು. ಫೋಟೋ ಹಾಕಿದ್ರು. ಅವಳು ನನ್ನ ಹುಡುಗಿಯಾಗಿತ್ತು. ಕಣ್ಣು ಮಂಜಾಗತೊಡಗಿತ್ತು. ಅಕ್ಕಪಕ್ಕ ಮಾತಾಡ್ತಿರೋದು ಏನೂ ಕೇಳಿಸ್ತಾ ಇರಲಿಲ್ಲ. ನಿನ್ನೆ ತಾನೇ ಅವಳ ಜೊತೆ ಮಾತಾಡಿ ನಮ್ಮ ಲೈಫ್ನ ಹಳೆ ಚಾಪ್ಟರ್ನ ಮರೆತು ಮುಂದೆ ಚೆನ್ನಾಗಿರಬೇಕು ಅಂತ ಇಬ್ಬರು ಡಿಸೈಡ್ ಮಾಡಿದ್ವಿ. ಆದರೆ ನಮ್ಮನ್ನೆಲ್ಲ ಬಿಟ್ಟು ಅವಳು ದೂರ ಹೋಗಿದ್ಲು. ಯಾರ ಹತ್ರ ಹೇಗೆ ಹೇಳಲಿ ಅಂತ ಏನು ತಲೆ ಓಡ್ತಾ ಇರಲಿಲ್ಲ. ಕಾಲ್ಸ್ ಬರ್ತಾನೇ ಇತ್ತು. ಹಾಗೆ ರೂಮ್ ಲಾಕ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡು ಅವಳನ್ನ ಕೊನೆ ಸಲ ನೋಡೋದಕ್ಕೂ ನನಗೆ ಭಯ ಆಗ್ತಾಯಿತ್ತು. ಹೃದಯ ತುಂಬ ಪ್ರೀತಿಸಿದ ಹುಡುಗಿನ ಆ ಸ್ಥಿತಿಲಿ ನೋಡೋದಕ್ಕೆ ಯಾವ ಹುಡುಗ ತಾನೇ ಇಷ್ಟಪಡ್ತಾನೆ. ಮೌನವಾಗಿ ಕುಳಿತಿದ್ದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ಅವತ್ತು ಎಷ್ಟು ಹತ್ನೋ ನನಗೆ ಗೊತ್ತಿಲ್ಲ. ಜೋರಾಗಿ ಒಬ್ಬನೇ ಕೂತ್ಕೊಂಡು ಅಳ್ತಾನೇ ಇದ್ದೆ. ಅಂತೂ ಇಂತೂ ನನ್ನ ಫಸ್ಟ್ ಲವ್ ಎಂಡ್ ಆಗಿತ್ತು.